ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಮೊಬೈಲ್ ಕೇಳಿದೆ ಅಲ್ವಾ? ಖಂಡಿತ ಕೊಡಿಸ್ತೀನಿ. ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ದೊಡ್ಡ ಕೆಲಸದಲ್ಲಿ ಸೇರ್ಕೋತೀಯ. ನೀನು ತುಂಬ ದೊಡ್ಡ ವ್ಯಕ್ತಿ ಆಗ್ತೀಯ. ಆ ನಂಬಿಕೆ ನನಗಿದೆ. ಜಿಂಗಿ ಚಕ ಅಂತ ಚಕ ಹೆಡ್ ಶಾಟ್ ಹೊಡಿತೀನಿ, ಹುಷಾರ್. ಯಾರೋ ನನಗೆ ಸೈಡ್ ಶಾಟ್ ಹೊಡೆದ್ರು. ಒಳಗೆ ಎದ್ಮೇಲೆ ನೋಡ್ಕೋತೀನಿ. ಬಿಡಲ್ಲ, ನಾನು ನಿನ್ನ ಬಿಡಲ್ಲ ಕಣ. ಜಿಂಗಿ ಚಕ ಅಂತ ಯಾವಾಗ ಜಿಂಚಕ ಹೇಳ್ಬೇಕು ಅಂತ ಗೊತ್ತಿಲ್ದಿರೋ ಜಿಂಚಕ್ ನನ್ನ ಮಗನೇ. ಗುಡ್ ನೈಟ್. ಯಾಕೆ ಅವಾಗ್ಲಿಂದ ಬೇಜಾರಾಗಿದ್ಯಾ? ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಭಯ ಆಗ್ತಿದೆ. ಒಂದೇ ಸತಿ ಪಾಸ್ ಆಗಿ ಏನೇ ಮಾಡ್ತೀಯಾ? ನಾವೆಲ್ಲ ಈಗ ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಆದ್ರೆ ಕಾಲೇಜಲ್ಲಿ ಸಪ್ಲಿಮೆಂಟ್ರಿ ಅಂತ ಇರೋದು ಯಾಕೆ? ಡ್ಯೂಟ್, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಜಸ್ಟ್ ಚಿಲ್ ಬ್ರೋ. ಹೌದು ಕಣೆ, ಈ ಸತಿ ಎಕ್ಸಾಮ್ ಬರ್ದು ಪಾಸ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ಇನ್ನೊಂದು ಅಟೆಂಪ್ಟ್, ಅದ್ರಲ್ಲೂ ಫೇಲ್ ಆದ್ವಾ? ಇದ್ದೇ ಇದೆಯಲ್ಲ ನಮ್ಮ ಐಡಿಯಾ. ಒಂದೊಳ್ಳೆ ಕುಳನ ಮದ್ವೆ ಆಗೋದು, ಆಮೇಲೆ ಶಾಪಿಂಗು ಟ್ರಾವೆಲಿಂಗ್ ಅಂತ ಚಿಲ್ ಮಾಡೋದು. ಪ್ರಣಿ, ಏನ್ ಆವಾಗ್ಲಿಂದ ಮೊಬೈಲ್ ನೋಡ್ತಿದ್ಯಾ? ಸೋಷಿಯಲ್ ಮೀಡಿಯಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಗೆಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದೀನಿ. ಪರವಾಗಿಲ್ಲ ಕಣೆ, ಡೆವಲಪ್ ಆಗ್ಬಿಟ್ಟೆ. ಫಸ್ಟ್ ಸ್ಟೇಜ್ ಎಲ್ಲ ಹಿಂಗೆ, ಇನ್ ಮೊಬೈಲ್ ಸಿಕ್ಕಿದ್ಯಲ್ಲ ಮುಗೀತು ಬಿಡು. ಅದ್ ಸರಿ, ಡೇಟಾ ರೀಚಾರ್ಜ್ ಮಾಡಿಸ್ಕೊಂಡಾ? ಇದು ನಮ್ಮಮ್ಮನ ಹಳೆ ಫೋನ್ ಕಣೆ, ಹೊಸ ಸಿಮ್ ತಗೊಂಡಿದ್ದೀನಿ ಅಷ್ಟೇ. ಅವರೇ ರೀಚಾರ್ಜ್ ಮಾಡಿಸ್ಕೊಟ್ರು. ಪ್ರಾಬ್ಲಮ್ ಏನಂದ್ರೆ ಇದು 4G 5G ಅಲ್ಲ. ಪರವಾಗಿಲ್ಲ ಬಿಡು, 4G ಮೊಬೈಲೇ ಸಾಕು. 4G ನಲ್ಲೇ ಪ್ರಪಂಚನ ಹಾಳು ಮಾಡ್ಬೋದು. ಇನ್ 5G ಸಿಕ್ಕಿದ್ರೆ ಅಷ್ಟೇ ಕತೆ. ಅದ್ ಸರಿ, ಎಕ್ಸಾಮ್ ಹೇಗ್ ಬರ್ದೆ? ಅಯ್ಯೋ ಡೂಡ್, ಅದನ್ನ ಯಾಕೆ ಕೇಳ್ತೀಯ? ಈ ಫೋನ್ ಸಿಕ್ಕಿದ್ಮೇಲೆ ನಾನು ಓದೋದೇ ಬಿಟ್ಬಿಟ್ಟಿದ್ದೀನಿ. ಓದೋಣ ಅಂತ ಬುಕ್ ತಗೊಂಡ್ ಕುತ್ಕೊಂಡ್ರೆ ಅದ್ ಯಾವ ಗ್ಯಾಪಲ್ಲಿ ಈ ಫೋನ್ ಬಂದು ನನ್ನ ಕೈಯಲ್ಲಿ ಕುತ್ಕೊಳತ್ತ ಗೊತ್ತಿಲ್ಲ. ಏನೋಪ್ಪ, ಹೋಗ್ಲಿ ಅಂತ ಎಕ್ಸಾಮಲ್ಲಿ ಒಂದು 35 ಪೇಜ್ ಬರ್ದು ಇಟ್ಬಿಟ್ಟಿದ್ದೀನಿ. ಒಂದೊಂದು ಪೇಜಿಗೆ ಒಂದೊಂದು ಮಾರ್ಕ್ಸ್ ಬಂದ್ರು ಅಟ್ಲೀಸ್ಟ್ ಪಾಸ್ ಆಗ್ತೀನಿ. ಒಂದೇ ಸತಿ ಪಾಸ್ ಆದ್ರೆ ಕಾಲೇಜಿಂದ ಹೊರಗೋಗ್ಬೇಕು. ಅವಾಗ ಫೇಲ್ ಆಗಿ ಕಾಲೇಜಲ್ಲೇ ಇದ್ದು ಬರೋ ಜೂನಿಯರ್ಸ್ನ ರೇಗಿಸ್ಕೊಂಡು ಎಂಜಾಯ್ ಮಾಡಬೇಕು. ಅದೇನೋ ಸರಿನೇ, ಆದ್ರೆ ಫೇಲ್ ಆದ್ರೆ ಅಪ್ಪ ಅಮ್ಮ ಕೇಳ್ತಾರಲ್ಲ, ಅದಕ್ಕೇನ್ ಮಾಡೋದು? ಅವ್ರು ಕೇಳ್ತಾರೆ, ಆದ್ರೆ ನಾವು ಅವ್ರು ಕೇಳೋ ತನಕ ಬಿಡಬಾರ್ದು. ಅವ್ರು ಕೇಳೋಕ್ಕಿಂತ ಮುಂಚೆನೆ ಸಪ್ಪೆ ಮುಖ ಮಾಡ್ಕೊಂಡು ಲೈಫಲ್ಲಿ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಡ್ರಾಮಾ ಮಾಡಬೇಕು. ಅವಾಗ ಅವರೇ ಸುಮ್ಮನಾಗ್ತಾರೆ. ನೋಡ್ ಪ್ರಣಿ, ಸ್ಟಾರ್ಟಿಂಗ್ ಅಲ್ಲೇ ರ್ಯಾಂಕ್ ಬಂದ್ರೆ ಅಪ್ಪ ಅಮ್ಮಂದಿರಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ನನ್ನ ಮಕ್ಕಳು ಯಾವಾಗ್ಲೂ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೇಕು ಅಂತ ತಿಳ್ಕೊತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಫೇಲ್ ಆದ್ರೆ, ಅಪ್ಪ ದೇವ್ರೆ ನನ್ನ ಮಗಳು ಪಾಸ್ ಆದ್ರೆ ಸಾಕು ಅಂತ ಅವರೇ ದೇವ್ರ ಹತ್ರ ಅರ್ಕೆ ಕಟ್ಕೋತಾರೆ. ಇದು ನಮ್ಮ ಪ್ಲಾನ್ ಆಫ್ ಆಕ್ಷನ್. ತಾವೆಲ್ಲ ಇನ್ನು ಏನೇನ್ ತಿಳ್ಕೊಂಡಿದ್ದೀರೋ. ಇವಾಗ ಮೊಬೈಲ್ ಸಿಕ್ಕಿದ್ಯಲ್ಲ, ಇದ್ರಲ್ಲೇ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಹೇಳ್ಕೊಡ್ತೀವಿ. ನಮ್ದೆಲ್ಲರದ್ದು ಒಂದು ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆಗು, ನಿನಗೆಲ್ಲ ಗೊತ್ತಾಗುತ್ತೆ. ವಿನಯವಿದ್ದವರಿಗಷ್ಟೇ ವಿದ್ಯೆ ವಿವೇಕ. ಪೇಪರ್ ಓದಿ ಸಾಕಾಯ್ತು. ಕಂದ, ಏನು ಓದ್ತಾ ಇದೆಯಪ್ಪ? ಇಲ್ಲ ತಾತ, ಜಿಂಗಿ ಚಕ ಹಾಡ್ತಾ ಇದ್ದೀನಿ. ಅಮ್ಮ ಗಿರಿಜಾ, ನಾನು ತರಕಾರಿ ಹೆಚ್ಚಕ್ಕೆ ಸಹಾಯ ಮಾಡಲೇನಮ್ಮ? ಅಯ್ಯೋ, ನಿಮ್ಗೆ ಯಾಕೆ ತೊಂದರೆ? ನಿಮ್ಮ ಕೈ ನೋವಾಗತ್ತೆ ಅಲ್ವಾ? ಬೇಡ ಬಿಡಿ. ಅಯ್ಯೋ, ನಿನ್ನ ಕೈ ನೋವಲ್ದಿಲ್ವೇನಮ್ಮ? ಅಲ್ಲಮ್ಮ, ಬೆಳಗ್ಗಿಂದ ಸಂಜೆವರೆಗೂ ನಮ್ಮೆಲ್ಲರೂ ಸೇವೆ ಮಾಡ್ತೀಯ. ಹಾಗಿದ್ಮೇಲೆ ಈ ಮಾವ ಒಂದು ತರಕಾರಿ ಹೆಚ್ಚಿದ್ದು ಒಂದು ಸಣ್ಣ ಸಹಾಯ ಕಣಮ್ಮ. ಸರಿ ಆಯ್ತು ಮಾವ. ಮಾವ, ಏನಮ್ಮ ಅದು ಏನಮ್ಮ ಏನೋ ಕೇಳಬೇಕು ಅಂತಿದ್ದಿಲ್ಲ, ಕೇಳು. ಹಾ, ನೀವು ಅತ್ತೆಗೆ ಹೀಗೆ ಸಹಾಯ ಮಾಡ್ತಾ ಇದ್ರಾ? ಆಹಾ, ಎಂಥ ಪ್ರಶ್ನೆ ಕೇಳಿದ್ಯಮ್ಮ. ಅಲ್ಲಮ್ಮ, ಈಗ ನಾನು ಹೌದು ಅಂತಂದ್ರೆ, ಅಲ್ಲ ಮಾವ ನೀವು ಮಾತ್ರ ಅತ್ತೆಗೆ ಸಹಾಯ ಮಾಡ್ತಿದ್ರಿ, ಆದರೆ ನಿಮ್ಮ ಮಗ ಯಾಕೆ ನಂಗೆ ಸಹಾಯ ಮಾಡಲ್ಲ ಅಂತ ಅವನು ಬೈತ್ಯ.
ನಾನು ಇಲ್ಲ ಅಂದರೆ ಅಯ್ಯೋ ಈ ಜಗತ್ತಿನಲ್ಲಿ ಗಂಡಂದ್ರೆಲ್ಲ ಹೆಂಡತಿಗೆ ಸಹಾಯ ಮಾಡಲ್ಲ, ಬೇರೆಯವರಿಗೆ ಸಹಾಯ ಮಾಡ್ತಾರೆ ಅಂತ ನಾನು ಸೇರಿಸಿ ಇಡೀ ಗಂಡು ಜಾತಿಗೆ ಬೈತೀಯ. ಕರೆಕ್ಟಾಗಿ ಹೇಳಿದೆಪ್ಪ, ಏನೋ ನಾವು ಏನು ಮಾಡೋದೇ ಇಲ್ಲ ಅನ್ನೋ ಥರ. ಅದು ಅಪ್ಪ, ನಿನ್ನ ತುಂಬ ದಿವಸದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಈಗ ಕೇಳ್ಬಿಡಿ. ಕೇಳಯ್ಯ. ನಾನು ಅಮ್ಮನ್ನ ಒಬ್ಬ ಮಗನಾಗಿ ನೋಡಿದ್ದೀನಿ. ಅಮ್ಮನ ಇನ್ನೊಂದು ಮುಖ ನೋಡಕ್ ಸಾಧ್ಯ ಇರೋದು ಅಪ್ಪನಿಗೆ ಮಾತ್ರ. ಆ ಮುಖ ಹೇಗಿತ್ತಪ್ಪ? ಐ ಮೀನ್ ಆಸ್ ಅ ವೈಫ್, ಆಸ್ ಅ ಹೆಂಡತಿ ಅವ್ರು ಹೇಗಿದ್ರು? ನೋಡಯ್ಯ, ಎಲ್ಲ ಮಕ್ಕಳಿಗೂ ತಾಯಿ ಅನ್ನೋದು ದೇವ್ರ ಕಣೆಯ. ಎಲ್ಲ ಮಕ್ಕಳಿಗೂ ತಾಯಿನೇ ದೇವರು. ಆದರೆ ಎಲ್ಲ ಹೆಂಡತಿಯರು ಗಂಡನಿಗೆ ದೇವತೆ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ನಿಜ ಹೆಂಡತಿಯಾಗಿ, ತಾಯಿಯಾಗಿ, ಸೊಸೆಯಾಗಿ, ಮಗಳಾಗಿ ಎಲ್ರನ್ನೂ ಗೆದ್ದಿದ್ದಾಳಲ್ಲಯ್ಯ. ಮಾವ ತುಂಬಾ ಹೊಗಳ್ತಿದ್ದೀರಾ ನೀವು. ಹೊಗಳದೆ ದೇವಿ ವರವ ಕೊಡಳು. ಏನು ಹಾಗಾದ್ರೆ? ನೀನು ಹೊಗಳಿಲ್ಲ ಅಂದ್ರೆ ಟೈಮ್ ಸರಿಯಾಗಿ ಕಾಫಿ ಟೀ ತಿಂಡಿ ಬರಲ್ವೇ? ಏನು ಮಾತು ಅಂತ ಹೇಳ್ತೀಯ? ಹಾಗೆಲ್ಲ ಹೇಳ್ಬಾರ್ದು. ಪಾಪ ಗಿರಿಜನ ಮನಸ್ಸಿಗೆ ನೋವಾಗಲ್ವಾ? ಅದೇ ಮತ್ತೆ ಯಾವಾಗಲೂ ಸತ್ಯನ ನೇರವಾಗಿ ಹೇಳ್ಬಾರ್ದು. ಮಾವ ನಾನು ನಾಡ್ಕೊಂಡಿರ್ತಾನೆ, ಅದಕ್ಕೆ ಹಿಂಗಾಗಿತ್ತು. ಪ್ರಾಣಿ, ನಿಮ್ಮ ಅಪ್ಪಗೆ ನೀರು ತಂದು ಕೊಡಮ್ಮ. ಪ್ರಾಣಿ, ಪ್ರಾಣಿ, ಅಕ್ಕ, ಅಮ್ಮ ಕರೀತಿರೋದು ನಿಂಗೆ ಕೇಳಿಸ್ತಾನೆ ಇಲ್ವಾ? ಏನಮ್ಮ? ನಿಮ್ಮಪ್ಪ ಬಿಟ್ಟು ಕಳಿಸ್ತಿದ್ದಾರೆ, ನೀರು ತಂದು ಕೊಡೆ. ಎಸ್ಕಂದ ನೀರಂತೆ ಕೊಡ. ರೀ, ಅವಳು ಓದ್ಕೋತಾ ಇದ್ದಾಳಲ್ಲ, ಅದಕ್ಕೆ ಕೇಳಿಸ್ಲಿಲ್ಲ ಅನ್ಸತ್ತೆ. ಬೇಗ ತಂದ್ಕೊಡು. ತಗೋ. ಅಪ್ಪ, ಇನ್ಮೇಲೆ ನಿಂಗೆ ಏನೇ ಬೇಕಾದ್ರೂ ನನ್ನನ್ನು ಕೇಳು. ಅಲ್ಲಮ್ಮ ಪ್ರಾಣಿ, ಅಪ್ಪನಿಗೆ ನೀರು ತಂದು ಕೊಡದೇ ಇರೋಷ್ಟು ಬ್ಯುಸಿಯಾಗಿ ಓದ್ತಾ ಇದೆಯಾ? ತಾತ, ಅದು ನನ್ನ ಮ್ಯಾಥ್ಸ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ನೆಟ್ಟಲ್ಲಿ ನೋಡ್ತಿದ್ದೆ. ಸ್ವಲ್ಪ ಗಮನ ಮಿಸ್ ಆದರೂ ಸಾಲ್ವ್ ಮಾಡೋಕ್ಕೆ ಕಷ್ಟ ಆಗ್ಬಿಡತ್ತೆ, ಅದಕ್ಕೆ. ಸಾರಿ ಅಪ್ಪ, ಬೇಜಾರಾಯ್ತಾ? ಏನಿಲ್ಲ ಪುಟ್ಟ, ನೀನು ಓದ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.